ಪುತ್ತೂರು ನಗರದ ಹೊರಭಾಗದಲ್ಲಿ ಆರ್ಯಾಪು ಅನ್ನುವಂಥ ಒಂದು ಈ ಜಾಗದಲ್ಲಿ ಕೊಕ್ಕೋ ಗುರು ಅನ್ನುವಂಥ ಒಂದು ಸಂಸ್ಥೆ ಪರಿಶುದ್ಧವಾದಂಥ ಎಣ್ಣೆಯನ್ನು ತಯಾರಿಸ್ತಾ ಇದೆ. ಅತ್ಯಾಧುನಿಕವಾದಂಥ ಯಂತ್ರಗಳನ್ನು ಬಳಸಿ ಒಂದು ಪರಿಶುದ್ಧವಾದಂಥ ತೆಂಗಿನ ಎಣ್ಣೆಯನ್ನು ತಯಾರಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿರೋ ಸಂಸ್ಥೆ ಕೂಡ ಹೌದು. ನೋಡೋಣ ಯಾವ ರೀತಿಯಲ್ಲಿ ಇಲ್ಲಿ ಎಣ್ಣೆಯನ್ನು, ಈ ಪರಿಶುದ್ಧವಾದಂಥ ಎಣ್ಣೆಯನ್ನು ತಯಾರಿಸ್ತಾರೆ ಅನ್ನೋದ್ರ ಬಗೆಗೆ ಮಾಹಿತಿಯನ್ನು ಕೊಡ್ತೇನೆ, ಬನ್ನಿ. ಕೊಕ್ಕೋ ಗುರು ಸಂಸ್ಥೆಯ ಈ ತೆಂಗಿನ ಎಣ್ಣೆ ಇಷ್ಟೊಂದು ಪರಿಶುದ್ಧ ಯಾಕೆ ಅನ್ನೋದ್ರ ಬಗೆಗೆ ನಾವು ತಿಳಿದುಕೊಳ್ಬೇಕು. ನಮ್ಮ ಜೊತೆ ರಾಜೇಶ್ ಅವರಿದ್ದಾರೆ. ನಮಸ್ಕಾರ ರಾಜೇಶ್. ಹೇಳ್ಕೊಡ್ತೀರಾ ನಮಗೆ ಯಾವ ರೀತಿಯಲ್ಲಿ ಇದನ್ನು ಎಣ್ಣೆ ಮಾಡಲಾಗ್ತದೆ ಮತ್ತು ಯಾವ ರೀತಿಯಲ್ಲಿ ಪರಿಶುದ್ಧವಾದಂಥ ಎಣ್ಣೆ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ? ಇಲ್ಲಿ ನಾವು ಪ್ರತಿಯೊಂದು ಕೊಬ್ಬರಿ ಈಗ ಹೊರಗಡೆಯಿಂದ ಬರ್ತದೆ. ಇದೀಗ ತಮಿಳುನಾಡಿಂದ ಬಂದಿರುವಂಥ ಕೊಬ್ಬರಿ. ಇದರಲ್ಲಿ ಏನಂತ ಹೇಳಿದರೆ ಬಂದ ಕೂಡಲೇ ನಾವು ಅದೇ ರೀತಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಗೆರಟೆ ಇರ್ತದೆ, ಆಮೇಲೆ ನೂಲುಗಳಿರ್ತದೆ, ಅದನ್ನೆಲ್ಲ ತೆಗಿಬೇಕಾಗ್ತದೆ. ಆಮೇಲೆ ಕೆಲವು ಕೊಪ್ಪರದಲ್ಲಿ ಹಾಳು ಕೊಪ್ಪರಿಗಳು ಬರ್ತದೆ. ಅದನ್ನು ಕೂಡ ನಾವು ಸೆಗ್ರಿಗೇಟ್ ಮಾಡಿ ಇಲ್ಲಿ ಹಾಪರಿಗೆ ಲೋಡ್ ಮಾಡ್ತೇವೆ. ಇದು ನಮ್ಮಲ್ಲಿರುವಂತಹ 10 ಟನ್ನಿನಂಥ ಹಾಪರ್. ಪ್ರತಿದಿನ ಇದು ಪ್ರತಿದಿನ ಆಗ್ತಾ ಇರಬೇಕು. ಯಾಕೆಂತೇಳಿದರೆ ನಮಗೆ ಕೊಪ್ಪರ ಹಾಪರಲ್ಲಿ ಲೋಡ್ ಆಗದಿದ್ದರೆ ನಮಗೆ ಅದನ್ನು ಡ್ರೈ ಮಾಡದೆ ಇದು ಮಾಡಿ ಎಣ್ಣೆ ತೆಗಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಪ್ರತಿ ದಿವಸ ನಾವು ಇದನ್ನು ಲೋಡ್ ಮಾಡಲೇಬೇಕು. ಈಗ ನೀವು ನೋಡ್ತಿರುವಂಥದ್ದು ಇದು 10 ಟನ್ನಿನಂಥ ಹಾಪರ್. ಇದರಲ್ಲಿ ನಾವು 10 ಟನ್ ಕೊಪ್ಪರವನ್ನು ಲೋಡ್ ಮಾಡ್ಬೋದು. ಸಮಾನವಾಗಿ ಬೀಳುವುದಿಲ್ಲ. ನಾವು ಯಾವುದಕ್ಕೆ ಇದು ಮಾಡಬೇಕಂತ ಈಗ ನಮ್ಮಲ್ಲಿ ಫಸ್ಟ್ ಹಾಪರಲ್ಲಿ 10 ಟನ್ ಫುಲ್ ಉಂಟು. ಹಾಗಾಗಿ ನಾವೀಗ ಸೆಕೆಂಡ್ ಹಾಪರಿಗೆ ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ಬಿಸಿ ಗಾಳಿಯನ್ನು ಕೊಡಬೇಕಾದ ಕಾರಣ ಒಂದು ದಿವಸ ಒಂದಕ್ಕೆ ಲೋಡ್ ಮಾಡಿದರೆ ಅದಕ್ಕೆ ಇವತ್ತೀಗ ನಾವು ಬಿಸಿ ಗಾಳಿ ಕೊಡ್ತಾ ಇದ್ದೇವೆ. ಇವತ್ತು ಲೋಡ್ ಆಗುವಂಥದ್ದಕ್ಕೆ ನಾಳೆ ಬೆಳಿಗ್ಗೆ ನಾವು ಬಿಸಿ ಗಾಳಿ ಕೊಡ್ತೇವೆ. ಯಾಕೆ ಬಿಸಿ ಗಾಳಿ ಕೊಡಬೇಕು? ಯಾಕೆಂತ ಹೇಳಿದರೆ ಅದು ಫುಲ್ಲು ಡ್ರೈ ಆಗಿರುವುದಿಲ್ಲ ಕೊಪ್ಪರ. ನಮಗೆ ಎಣ್ಣೆ ತೆಗಿಬೇಕಂದ್ರೆ ಕೊಪ್ಪರ ಫುಲ್ಲು ಡ್ರೈ ಆಗಿಬೇಕು. ಈಗ ಬರ್ತಾ ಇರುವಂತಹ ಕೊಪ್ಪರದಲ್ಲಿ 6%ವರೆಗೆ ಮಾಯಿಶ್ಚರ್ ಇರ್ತದೆ. ಅದನ್ನು 2%ಗೆ ಬರುವ ಹಾಗೆ ನಾವು ಅದನ್ನು ಡ್ರೈ ಮಾಡಬೇಕು. ಅದಕ್ಕೋಸ್ಕರ ನಾವು ಬಿಸಿ ಗಾಳಿಯನ್ನು ಕೊಡ್ತೇವೆ. ಸರ್, ಇದು ಬಾಯ್ಲರ್. ಈಗ ನಾವು ಇದರಲ್ಲಿ ಸ್ಟೀಮನ್ನು ಕೊಡ್ತೇವೆ. ಇದು ಅದರ ನೀರನ್ನು ಇದು ಮಾಡುವಂಥದ್ದು, ತಣ್ಣಗೆ ಮಾಡುವಂಥದ್ದು. ಅಂದರೆ ತಣ್ಣಗೆ ಕೂಡ ಮಾಡಬೇಕು ಅದನ್ನು? ಹೌದು. ಅಂದರೆ ಬಿಸಿ ಆದಾಗ ಜಾಸ್ತಿ ಹೀಟ್ ಆಗಲಿಕ್ಕೆ ಬಾರದು. ಅದಕ್ಕೋಸ್ಕರ ಅದಕ್ಕೆ ನೀರನ್ನು ನಾವು ಇದು ಮಾಡ್ತೇವೆ. ಇದು ಈ ಪೈಪಿನ ಮೂಲಕ ಹಾಟ್ ಏರ್ ಪಾಸ್ ಆಗುವಂಥದ್ದು. ಇದು ನಮ್ಮಲ್ಲಿ ಹಾಟ್ ಏರ್ ಡಾಕ್ಟ್ ಅಂತ ಹೇಳ್ತೇವೆ. ಇಲ್ಲಿ ಇದು ಪೀಸ್ ಕೊಪ್ಪರ ಹಾಪರ್ ಅಂತೇಳಿ ಉಂಟು, ಇನ್ನೊಂದು ಹಾಪರ್. ಇದಕ್ಕೆ ಗಾಳಿ ಕೊಡಲಿಕ್ಕೋಸ್ಕರ ಇದಕ್ಕೆ ಕೂಡ ನಾವು ಇಲ್ಲಿ ಸ್ಟೀಮನ್ನು ಕೊಡ್ತೇವೆ. ಇದರಲ್ಲಿ ಸ್ಟೀಮ್ ಕೊಟ್ಟದ್ದು ಅಲ್ಲಿ ಇರುವಂತಹ 3ನೇ ಸರ್ತಿಗೆ ಇರುವಂತಹ ಮಾಯಿಶ್ಚರನ್ನು ರಿಮೂವ್ ಮಾಡ್ತದೆ. ಎಸ್ ರಾಜೇಶ್ ಅವರೇ, ಇಲ್ಲಿ ಏನು ಒಂದು ಯಂತ್ರ ಕಾಣ್ತಾ ಇದೆ. ಈ ಯಂತ್ರ ಏನು ಅಂತ ಹೇಳಿದರೆ ನಮಗೀಗ ಅಲ್ಲಿಂದ ಬಂದಂಥ ಬಿಸಿ ಗಾಳಿಯನ್ನು ರೇಡಿಯೇಟರ್ ಮೂಲಕ ನಮಗೆ ಹಾಪರಿಗೆ ಪಾಸ್ ಮಾಡಬೇಕಾಗ್ತದೆ. ಇದರಲ್ಲಿ ಇರುವಂತಹ ಮಾಯಿಶ್ಚರನ್ನು ನಾವು ರಿಮೂವ್ ಮಾಡಲಿಕ್ಕೆ ಅಂದರೆ ಇದು ಆ ಬಿಸಿ ಗಾಳಿಯನ್ನು ಪಂಪ್ ಮಾಡುವಂಥ ಮಿಷಿನ್, ಪಂಪ್ ಮಾಡುವಂಥ ರೇಡಿಯೇಟರ್ ಮಿಷನ್. ಸರ್, ಈಗ ಇದು ಕಟರ್. ಈಗ ನಮ್ಮಲ್ಲಿ ಇಲ್ಲಿ ಫುಲ್ಲು ಬಾಲ್ ಕೊಪ್ಪರ ಇರ್ತದೆ. ಆ ಕೊಪ್ಪರವನ್ನು ಪೀಸ್ ಮಾಡಿ ನಾವು ಮಿಷನಿಗೆ ಕಳಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ಫುಲ್ಲು ಕೊಪ್ಪರವನ್ನು ನಮಗೆ ಎಣ್ಣೆ ತೆಗಿಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಲಿಕ್ಕೋಸ್ಕರ ಇದು ಕಟರ್ ಅಂತೇಳಿ ಇದರ ಮೂಲಕ ಕಟಿಂಗ್ ಮಾಡ್ತೇವೆ. ಇಲ್ಲಿ ಮೇಲಿಂದ ಸ್ಕ್ರೂ ಕನ್ವೇಯರ್ನ ಮೂಲಕ ಪಾಸಾದಂಥ ಕೊಪ್ಪರ ಇದರಲ್ಲಿ ಕಟ್ಟಾಗಿ ನೆಕ್ಸ್ಟ್ ಈ ಗುಂಡಿಯಲ್ಲಿ ಶೇಖರಣೆ ಆಗ್ತದೆ. ಈಗ ಇಲ್ಲಿ ಬಂದು ಸ್ಟಾಕ್ ಆದಂಥ ಕೊಪ್ಪರ ಎಲ್ಲಿ ಹೋಗ್ತದೆ? ಮತ್ತೆ ಇಲ್ಲಿ ಬಂದು ಸ್ಟಾಕ್ ಆದಂಥ ಕೊಪ್ಪರನ್ನು ಮತ್ತೆ ನಾವು 3rd ಹಾಪರಿಗೆ ಕಳಿಸ್ತೇವೆ. ನೋಡಿ, ಅಲ್ಲಿ ಸ್ಕ್ರೂ ಕನ್ವೇಯರ್ನ ಮೂಲಕ ಅದು ಮೇಲೆಗೆ ಪಂಪ್ ಆಗ್ತದೆ. ಈಗ ಅಲ್ಲಿಂದ ಬಂದಂಥ ನೀವು ಸ್ಕ್ರೂ ಕನ್ವೇಯರ್ಲಿ ಪಾಸಾದ ಕೊಪ್ಪರವನ್ನು ನೋಡಿದ್ದೀರಾ, ಆ ಕೊಪ್ಪರ ಇದರಲ್ಲಿ ಸ್ಟಾಕ್ ಆಗ್ತದೆ. ಮತ್ತೆ ಇದರಲ್ಲಿ 1800 kg ಲೋಡ್ ಮಾಡಲಿಕ್ಕೆ ಆಗ್ತದೆ ನಮಗೆ ಕೊಪ್ಪರವನ್ನು. 1800 kg ಇದರಲ್ಲಿ ಲೋಡ್ ಮಾಡ್ತೇವೆ ಒಂದೇ ಸರ್ತಿಗೆ. ಆಮೇಲೆ ಈ ಕುಕ್ಕರಿಗೆ ನಾವು ಇಲ್ಲಿ ಲೋಡ್ ಮಾಡ್ತೇವೆ ಸ್ಕ್ರೂ ಕನ್ವೇಯರ್. ಇದೇನೆಂದರೆ ನೀವು ಅಲ್ಲಿ ಇರುವಂಥದ್ದು ಫುಲ್ ಬಾಲ್ ಕೊಪ್ಪರಕ್ಕೆ ಹಾಟ್ ಏರನ್ನು ಕೊಟ್ಟಿದ್ದೇವೆ. ಆದರೆ ಇಲ್ಲಿ ಏನಂದರೆ ಒಂದು ಇಡೀ ಕೊಪ್ಪರಕ್ಕೆ ಮೇಲಿನ ಪದರ ಮತ್ತು ಕೆಳಗಿನ ಪದರಕ್ಕೆ ಮಾತ್ರ ಅಲ್ಲಿ ಬಿಸಿ ಗಾಳಿ ಸಿಗ್ತದೆ. ಆದರೆ ಇಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಪೀಸಿಗೆ ಕೂಡ ಹಾಟ್ ಏರ್ ಸಿಕ್ಕುವಂಥದ್ದು. ಇದು ಫಸ್ಟ್ ಎಕ್ಸ್ಪೆಲ್ಲರ್ ನಮ್ಮದು. ಇದು ಕುಕ್ಕರ್. ಈಗ ನಾವು ಈ ಪೀಸ್ ಹಾಪರಲ್ಲಿ ಏನು ನೋಡಿದ್ದೇವೆ ಅದನ್ನು ಈ ಸ್ಕ್ರೂ ಕನ್ವೇಯರ್ ಮೂಲಕ ಪಾಸ್ ಮಾಡಿ ಈ ಕುಕ್ಕರಿಗೆ ಲೋಡ್ ಮಾಡ್ತೇವೆ. ಇದರಲ್ಲಿ ನಮಗೆ ಕೆಲವೊಮ್ಮೆ ಡ್ರೈ ಆಗಿರುವಂಥದ್ದು ಇರ್ತದೆ, ಅದಕ್ಕೆ ಮಾಯಿಶ್ಚರ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ಮಾಯಿಶ್ಚರ್ ರಿಮೂವ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಸ್ಟೀಮ್ ಪೈಪ್ಗಳನ್ನು ಇದಕ್ಕೆ ಫಿಕ್ಸ್ ಮಾಡಿದ್ದೇವೆ. ಈ ಫಸ್ಟ್ ಹಾಪರ್ ಇದರಲ್ಲಿ 600 kg ಅಷ್ಟು ನಾವು ಲೋಡ್ ಮಾಡ್ತೇವೆ ಒಂದು ಸರ್ತಿಗೆ ಲೋಡ್ ಮಾಡಿದಂಥ ಕೊಪ್ಪರವನ್ನು ಈ ಇದರ ಮೂಲಕ ಪಾಸ್ ಮಾಡಿ ನಾವು ಫಸ್ಟ್ ಎಕ್ಸ್ಪೆಲ್ಲರಲ್ಲಿ ಎಣ್ಣೆ ತೆಗೆಯುವಂಥದ್ದು. ಇಲ್ಲಿಗೆ ಇದು ಎಣ್ಣೆಯಾಗಿ ಬರ್ತದೆಯಾ ಅಥವಾ ಇಲ್ಲ, ಕೊಪ್ಪರ ಪೀಸಾಗಿ ಬರ್ತದೆ. ಈ ಎಕ್ಸ್ಪೆಲ್ಲರ್ನಲ್ಲಿ ನಿಮಗೆ ಎಣ್ಣೆಯಾಗಿ ಹೊರಗೆ ಬರ್ತಾ ಉಂಟು. ಇಲ್ಲಿ ನೀವು ನೋಡ್ಬೋದು, ಈ ಎಣ್ಣೆಗಳು ಪೈಪಿನ ಮುಖಾಂತರ ಟ್ಯಾಂಕಿಗೆ ಪಾಸ್ ಆಗುವಂಥದ್ದು. ರಾಜೇಶ್ ಅವರೇ, ಈಗ ಇದೊಂದು ಕುಕ್ಕರ್ ಥರ ಇಲ್ಲಿ ಬೇಯ್ತಾ ಇರುವಂಥ ಕೊಪ್ಪರ ಕುದಿತು ಕೆಳಗೆ ಬೀಳ್ತದೆ. ಕೆಳಗೆ ಬಿದ್ದು ಎಣ್ಣೆಯಾಗಿ ಹರಿತದೆ. ಅದರಿಂದ ನಾವು ಫಸ್ಟ್ ಕೊಪ್ಪರವನ್ನು ಎಣ್ಣೆ ತೆಗೆಯುವಾಗ ಅದರಲ್ಲಿ ಹಿಂಡಿ ಬರ್ತದೆ.
ಹಿಂಡಿ ಅಂದ್ರೆ ನೀವು ಕೇಕ್ ಅಂತ ಹೇಳ್ತೀರಿ, ಕೆಲವರು ತುಳುವಲ್ಲಿ ಪುಂಡಿ ಅಂತ ಹೇಳ್ತಾರೆ. ಹೌದು ಹೌದು. ದನಗಳಿಗಾಗಿ ಅಥವಾ ಗೊಬ್ಬರ ಯೂಸ್ ಮಾಡೋದು. ಆ ಹಿಂಡಿಯ ಫಸ್ಟಿನ ಭಾಗ ಇದು. ಇದರಲ್ಲಿ ನಮಗೆ ಸೀದಾ ನಿಮಗೆ ದನಗಳಿಗೆ ಯೂಸ್ ಮಾಡಲಿಕ್ಕೆ ಕೊನೆಯ ಇದು ಹಿಂಡಿ ಸಿಕ್ಕೋದಿಲ್ಲ, ಇದರಲ್ಲಿ ಫಸ್ಟ್ ಆಗಿ ಸಿಗ್ತದೆ. ಇದರಿಂದ ಮತ್ತೆ ಸ್ಕ್ರೂ ಕನ್ವೇಯರ್ ಮೂಲಕ ನಮ್ಮ ಸೆಕೆಂಡ್ ವಾಪರಿಗೆ ಲೋಡ್ ಆಗ್ತದೆ. ಇದು ಸೆಕೆಂಡ್ ಎಕ್ಸ್ಪೆಲ್ಲರ್ ಅಂತೇಳಿ ಸರ್. ಈಗ ಅಲ್ಲಿಂದ ಬಂದಂಥ ಹಿಂಡಿ ಇರ್ತದಲ್ವಾ, ಅದನ್ನು ನಾವು ಈ ಕುಕ್ಕರಿಗೆ ಲೋಡ್ ಮಾಡ್ತೇವೆ, ಸೆಕೆಂಡ್ ಕುಕ್ಕರಿಗೆ. ಈ ಕುಕ್ಕರಲ್ಲಿ ಲೋಡ್ ಆದಂಥದ್ದು ಮತ್ತೆ ಎಣ್ಣೆಯನ್ನು ತೆಗಿತೇವೆ ನಾವು ಅದರಲ್ಲಿ. ಈಗ ಗಾಣದಲ್ಲಿ ಏನಂತ ಹೇಳಿದರೆ ಒಂದು ಕಡೆಯಲ್ಲಿ ಮಾತ್ರ ಎಣ್ಣೆ ತೆಗೆಯುವಂಥದ್ದು, ಆದರೆ ಇಲ್ಲಿ 3 ಎಕ್ಸ್ಪೆಲ್ಲರ್ ಉಂಟು. ಈಗ ಫಸ್ಟ್ ಎಕ್ಸ್ಪೆಲ್ಲರಲ್ಲಿ ಬಂದಂಥ ಹಿಂಡಿಯಲ್ಲಿ ಎಣ್ಣೆ ಪರ್ಸೆಂಟೇಜ್ ಇರ್ತದೆ, ಅದರಿಂದ ಮತ್ತೆ ನಾವು ಎಣ್ಣೆ ಪರ್ಸೆಂಟೇಜನ್ನು ತೆಗಿತೇವೆ. ಅಲ್ಲಿ ಬಿದ್ದಂಥ ಹಿಂಡಿ ಏನಿದೆ ಆ ಹಿಂಡಿ ಇದಕ್ಕೆ ಬಂದು ಬೀಳ್ತದೆ. ಈ ಕುಕ್ಕರಿಗೆ ಬಂದು ಲೋಡ್ ಆಗ್ತದೆ, ಮತ್ತೆ ಅದರಲ್ಲಿ ನಾವು ಎಣ್ಣೆಯನ್ನು ತೆಗಿತೇವೆ. ಸೊ ಇದು ಕೂಡ ಎಣ್ಣೆ ಆಗಿ ಇಲ್ಲಿ ಬರ್ತಾ ಇದೆ. ಈ 2 ಎಕ್ಸ್ಪೆಲ್ಲರಲ್ಲಿ ನಾವು ಏನು ಎಣ್ಣೆಯನ್ನು ತೆಗೆದು ಉಳಿದಂತಹ ಹಿಂಡಿ ಇರ್ತದೆ ಅದನ್ನು ಮತ್ತೆ 3ನೇ ಎಕ್ಸ್ಪೆಲ್ಲರಿಗೆ ನಾವು ಲೋಡ್ ಮಾಡ್ತೇವೆ. ಹೌದು, ಯಾಕೆಂತ ಹೇಳಿದ್ರೆ ಇದರಲ್ಲಿ ಕೂಡ ಎಣ್ಣೆ ಪರ್ಸೆಂಟೇಜ್ ತುಂಬ ಉಳಿದಿರುವಂಥದ್ದು. ಅದರಲ್ಲಿ ಫೈನಲ್ ಆಗಿ ಎಷ್ಟು ಎಣ್ಣೆ ತೆಗಿಲಿಕ್ಕೆ ಆಗ್ತದೆ ಅಷ್ಟನ್ನು ನಾವು ಇದರಲ್ಲಿ ತೆಗಿತೇವೆ. ಇದು ಈಗ 3 ಎಕ್ಸ್ಪೆಲ್ಲರಲ್ಲಿ ಬರುವಂತಹ ಎಣ್ಣೆಯನ್ನು ನಾವು ಈ ಟ್ಯಾಂಕಿಯಲ್ಲಿ ಶೇಖರಣೆ ಮಾಡ್ತಾ ಇದ್ದೇವೆ. ನೀವು ಅಲ್ಲಿ ಎಣ್ಣೆ ಬೀಳುವುದನ್ನು ನೋಡ್ಬೋದು. ಇದನ್ನು ನೇರವಾಗಿ ನಾವು ಗ್ರಾಹಕರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದರೆ ಅದರಲ್ಲಿ ಕೂಡ ಮತ್ತೆ ಮಡ್ ಅಂತ ಅಂಶಗಳಿರ್ತದೆ. ಅದನ್ನು ನಾವು ರಿಮೂವ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ವೈಬ್ರೋ ಮಿಷನ್ ಅಂತೇಳಿ ಉಂಟು. ಇಲ್ಲಿ ಕಾಣ್ತಾ ಇರೋ ಒಂದು ಮಿಷನ್, ಇದು ವೈಬ್ರೋ ಮಿಷನ್ ಅಂತ ಹೇಳ್ತೇವೆ. ಇದರಲ್ಲಿಂದ ಫಸ್ಟ್ ಪಾರ್ಟ್ ಏನಂದರೆ ನಾವು ಈ ಟ್ಯಾಂಕಿಯಿಂದ ವೈಬ್ರೋ ಮಿಷನ್ಗೆ ಎಣ್ಣೆಯನ್ನು ಪಾಸ್ ಮಾಡ್ತೇವೆ. ಅದರಲ್ಲಿ ಮಡ್ ಬೇರೆ ಆಮೇಲೆ ಎಣ್ಣೆ ಬೇರೆ ಅಂತೇಳಿ ಆಗಿ ಇದರಲ್ಲಿ 2 ಪೋರ್ಷನ್ ಉಂಟು ನೋಡಿ ಟ್ಯಾಂಕಿಯಲ್ಲಿ. ಆ ಕಡೆಯ ಪೋರ್ಷನ್ನಲ್ಲಿ ಮಡ್ ರಿಮೂವ್ ಆಗಿ ಬಂದಿರುವಂಥ ಎಣ್ಣೆ ಉಂಟು, ಈ ಕಡೆ ನಿಮಗೆ ಎಕ್ಸ್ಪೆಲ್ಲರಿಂದ ಬಂದಂಥ ಎಣ್ಣೆ. ಆ ಕಡೆ ನಾವು ಏನು ಎಣ್ಣೆಯನ್ನು ಸ್ಟೋರ್ ಮಾಡ್ತಾ ಇದ್ದೇವೆ ಅದನ್ನು ಮತ್ತೆ ನಾವು ಟ್ಯಾಂಕಿಗಳಿಗೆ ಲೋಡ್ ಮಾಡ್ತೇವೆ. 3 ಎಕ್ಸ್ಪೆಲ್ಲರ್ಗಳಲ್ಲಿ ಬಂದಂಥ ಎಣ್ಣೆ ಒಂದು ಟ್ಯಾಂಕಲ್ಲಿ ಸ್ಟೋರ್ ಆಗ್ತದೆ. ಸ್ಟೋರ್ ಆದ ನಂತರ ಅದನ್ನು ಪರಿಶುದ್ಧ ಮಾಡಲಿಕ್ಕಾಗಿ ಇಲ್ಲೊಂದು ವೈಬ್ರೋ ಮಿಷನ್ಗೆ ಹಾಕ್ತಾರೆ, ಅಲ್ಲಿ ಅದು ಮತ್ತೆ ಪರಿಶುದ್ಧ ಆಗ್ತದೆ. ಅಲ್ಲಿ ಮತ್ತೆ ಏನೋ ಹಿಂಡಿ ಸಿಗ್ತಾ ಇದೆ ರಾಜೇಶ್ ಅವರೇ. ಇದು ಮಡ್ ಅಂತ ಹೇಳ್ತೇವೆ ನಾವು ಇದನ್ನು. ಇದನ್ನು ಯಾವುದಕ್ಕೂ ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದರೆ ಇದು ಎಣ್ಣೆಯಿಂದ ಬಂದಂಥ ಹೊರಗಿನ ಅಂಶ. ಅಂದರೆ ಈ ಬಹಳ ಪರಿಶುದ್ಧವಾದಂಥ ಎಣ್ಣೆ ಅಂತ ಆಗೋದು ಈ ಮಡ್ಡುಗಳನ್ನು ತೆಗೆದ ನಂತರ. ಮಡ್ಡುಗಳನ್ನು ತೆಗೆದಾಗ ಅದು ಇಷ್ಟರಲ್ಲಿ ಮಾತ್ರ ಮಡ್ಡುಗಳನ್ನು ತೆಗೆದ್ರೆ ಸಾಕಾಗೋದಿಲ್ಲ, ಯಾಕೆಂತ ಹೇಳಿದರೆ ಇದು ಕೇವಲ ಒಂದು ಅಂಶ ಮಾತ್ರ. ಇನ್ನೂ ಇದರಲ್ಲಿ ತುಂಬ ಮಡ್ಡುಗಳಿರುವಂಥದ್ದು ಉಂಟು. ಆದ ಕಾರಣ ನಾವು ಇದರಿಂದ ತೆಗೆದಂಥ ಎಣ್ಣೆಯನ್ನು ನಾವು ಇಲ್ಲಿ ಫಸ್ಟ್ ಟ್ಯಾಂಕ್ ಅಂತ ಇದೆ ಇದಕ್ಕೆ ಲೋಡ್ ಮಾಡ್ತೇವೆ. ಇದು ಫಸ್ಟ್ ಟ್ಯಾಂಕಿ. ಅದರಲ್ಲಿ ರಿಮೂವ್ ಆದಂಥ ಎಣ್ಣೆಯನ್ನು ನಾವು ಇಲ್ಲಿ ಹಾಕ್ತಾ ಇದ್ದೇವೆ. ಇದು ಪ್ಯೂರ್ ಅಂತೇಳಿ ನಾವು ನಿಮಗೆ ಹೇಳುದಿಲ್ಲ, ಯಾಕೆಂತಂದರೆ ಇದರಲ್ಲಿ ಕೂಡ ಮಡ್ಡಿರ್ತದೆ. ನೀವೀಗ ಇದರಲ್ಲಿ ಎಣ್ಣೆಯನ್ನು ನೋಡ್ಬೋದು. ಈ ಎಣ್ಣೆಯಲ್ಲಿ ಎಷ್ಟು ಮಡ್ಡಿದೆ ಅಂತೇಳಿ ನಿಮಗೆ ಕಣ್ಣಾರೆ ಕಾಣ್ತದೆ. ಈ ಎಣ್ಣೆಯನ್ನು ನಾವು ಫಿಲ್ಟರಿಂಗ್ ಮೂಲಕ ಕ್ಲೀನ್ ಮಾಡ್ತೇವೆ. ಮೇಲೆ ಹೋಗುವ ನಾವು ಫಿಲ್ಟರಿಂಗ್ ಸೆಕ್ಷನ್ ಅಂತ ತೋರಿಸ್ತೇವೆ. ಫಿಲ್ಟರ್ ಸೆಕ್ಷನ್ನ ಮೇಲ್ಗಡೆ ಇದ್ದೇವೆ ನಾವು. ಸ್ವಲ್ಪ ತಲೆ ಬಾಗಿ ನಿಲ್ಲಬೇಕಾಗ್ತದೆ ಇಲ್ಲಿ. ರಾಜೇಶ್, ಇನ್ನಷ್ಟು ಮಾಹಿತಿಗಳನ್ನು ಕೊಡಿ. ಈಗ ಬಹುಶಃ ಇದು ನಾನು ಕೊನೆಯ ಹಂತದಂತ ತಿಳ್ಕೊಂಡಿರ್ತೇನೆ. ಎಲ್ಲೋ ನಮಗೆ ಒಂದು ಕಡೆ ಗಾಣದಲ್ಲಿ ತಿರುಗಿಸಿ ಮತ್ತೆ ಎಣ್ಣೆ ಬರ್ತದೆ, ಅದನ್ನು ಉಪಯೋಗಿಸ್ಕೊಳ್ತೇವೆ. ಆದರೆ ಇಲ್ಲಿ ಹಾಗಿಲ್ಲ, ಒಂದಷ್ಟು ಫಿಲ್ಟರ್ಗಳು ಅದು ಇದು ಅಂತ ಹೇಳಿ ಬರ್ತಾ ಇದೆ. ರಾಜೇಶ್, ಇದು ಫೈನಲ್ ಹೇಗೆ? ಇಲ್ಲ ಸರ್, ಈಗ ನಿಮಗೆ ಫಸ್ಟ್ ಟ್ಯಾಂಕಿಯಲ್ಲಿ ಏನು ಎಣ್ಣೆ ತೋರಿಸಿದೆ ನೀವು ಮಡ್ ಅಂತೇಳಿ ನೋಡಿದ್ರಿ, ಆ ಎಣ್ಣೆಯನ್ನು ಈ ಫಸ್ಟ್ ಫಿಲ್ಟರ್ ಅಂತ ಹೇಳ್ತೇವೆ ಇದಕ್ಕೆ ನಾವು ಇದರ ಮೂಲಕ ಪಾಸ್ ಮಾಡ್ತೇವೆ. ಇದರಲ್ಲಿ ಈಗ ಇಲ್ಲಿಂದ ಬರ್ತದೆ ಅದು ಎಣ್ಣೆ, ಇಲ್ಲಿ ಹೀಗೆ ಪೈಪಿನ ಮೂಲಕ ಎಣ್ಣೆಗಳು ಇದರ ಮಧ್ಯದಲ್ಲಿ ಪಾಸ್ ಆಗ್ತದೆ. ಒಂದೊಂದೊಂದಕ್ಕೆ ಬರ್ತಾ ಹೋಗ್ತದೆ. ಹೌದು, ಇದು 43 ಸೆಟ್ ಇರುವಂತಹ ಒಂದು ಫಿಲ್ಟರ್, ಫಸ್ಟ್ ಫಿಲ್ಟರ್ ಅಂತ ಹೇಳ್ತೇವೆ. ಇದರಲ್ಲಿ ಎಣ್ಣೆ ಫಿಲ್ಟರ್ ಆಗಿ ನಿಮಗೆ ಸೆಕೆಂಡ್ ಟ್ಯಾಂಕಿಗೆ ಪಾಸ್ ಆಗ್ತದಂಥದ್ದು. ಸೆಕೆಂಡ್ ಟ್ಯಾಂಕಿಗೆ ಹೋಗ್ತದೆ ಕೆಳಗೆ. ನೀವಾಗ ಫಸ್ಟ್ ಟ್ಯಾಂಕಿ ನೋಡಿದ್ರಿ, ಅದರ ಹತ್ತಿರವೇ ಸೆಕೆಂಡ್ ಟ್ಯಾಂಕಿ ಇರ್ತದೆ, ಅದಕ್ಕೆ ಪಾಸ್ ಆಗ್ತದೆ. ಇದು ಮೇಲೆ ಬಂದದ್ದು ಮತ್ತೆ ಕೆಳಗೆ ಹೋಗ್ತದೆ, ಮತ್ತೆ ಕೆಳಗೆ ಹೋಗ್ತದೆ, ಮತ್ತೆ ಕೆಳಗಿಂದ ಮತ್ತೆ ಇಲ್ಲಿ ಮೇಲೆ ಬಂದು ಇಲ್ಲಿ ಮೇಲೆ ಬರ್ತದೆ. ಇದು ಸೆಕೆಂಡ್ ಫಿಲ್ಟರ್ ಅಂತ ಹೇಳ್ತೇವೆ ನಾವು. ಇದರಲ್ಲಿ ನಾವು ಇದರ ಮೂಲಕ ಎಣ್ಣೆಯನ್ನು ಪಾಸ್ ಮಾಡುವಂಥದ್ದು. ಇದರಲ್ಲಿ ನೋಡಿ, ಇದರಲ್ಲಿ ಫಿಲ್ಟರ್ ಆಗಿ ಬಂದಿರುವಂತಹ ಎಣ್ಣೆ ಇರುವಂಥದ್ದು. ಇದು ನಮಗೆ ಗೇಜ್ ಅಂತೇಳಿ. ಇದರಲ್ಲಿ ಮಡ್ಡಿನ ಅಂಶ 2 kg ಬಂದಾದ ಕೂಡಲೇ ನಾವು ಈ ಬಟ್ಟೆಗಳನ್ನು ರಿಮೂವ್ ಮಾಡಬೇಕಾಗ್ತದೆ, ಮತ್ತೆ ಹೊಸ ಬಟ್ಟೆಗಳನ್ನು ಹಾಕಬೇಕು. ಇಲ್ಲ ಅಂತೇಳಿ ಆದರೆ ಅದರಲ್ಲಿ ನಮಗೆ ಎಣ್ಣೆ ಜಾಸ್ತಿಯಾಗಿ ನಮಗೆ ಸಿಕ್ಕುವಂಥದ್ದಿಲ್ಲ. ಅಂದರೆ ಎಲ್ಲೂ ಕೂಡ ಮಡ್ಡು ಬರುವಂಥ ಎಣ್ಣೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತ ಹೇಳಿದ್ರೆ ಅಲ್ಲಲ್ಲೇ ನೀವು ಅದರ ಪರಿಷ್ಕರಣೆ ಮಾಡ್ತಾ ಹೋಗ್ತೀರಿ. ಈಗ ಇಲ್ಲಿ ಏನು ಬರ್ತಾ ಇದೆ ಎಣ್ಣೆ, ಇದನ್ನು ಪರಿಶುದ್ಧ ಅಂತನಾ, ಇದು ಕೊನೆಯದ ಲಾಸ್ಟ್ ಇನ್ನೂ ಇದೆಯಾ? ಇಲ್ಲ, ಇನ್ನೂ ಒಂದು ಹಂತ ಇದೆ. ಇದು 2ನೇ ಹಂತ ಮಾತ್ರ. ಇದರಿಂದ ಈಗ ನಿಮಗೆ ಎಣ್ಣೆ ಏನು ಪಾಸ್ ಆಗಿದೆ, ಇದು ಈ ಪೈಪುಗಳ ಮೂಲಕ ಕೆಳಗೆ ಮತ್ತೊಂದು ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರ್ ಆಗಿ ಮತ್ತೆ ಅದನ್ನು ಮೇಲೆಗಡೆ ಕಳಿಸ್ತೇವೆ. ಇದಕ್ಕೆ ಹೇಳೋದು ಪಾಲಿಶ್ ಫಿಲ್ಟರ್ ಅಂತ. ಇದರ ಒಳಗೆ ಇದರಲ್ಲಿ ನೀವು ಏನು ನೋಡಿದ್ರೆ ಅದಕ್ಕೆ ಫಾರೆಸ್ಟ್ ಪಾಲಿಶ್ ಫಿಲ್ಟರ್ ಅಂತ. ಪಾಲಿಶ್ ಫಿಲ್ಟರ್, ಓಕೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಬ್ಯಾಗಿನ ಟೈಪಲ್ಲಿ ಇರುವಂತಹ ನೈಲಾನ್ ಬಟ್ಟೆ ಇದೆ.
ಅದರಲ್ಲಿ ಎಣ್ಣೆಗಳು ಪಾಸಾಗಿ ಅದರಲ್ಲಿ ಕಡೆಯದಾಗಿರ್ತದೆ ಜಿಡ್ಡು ಅಂತೇಳಿ, ನಾವು ಆಡು ಭಾಷೆಯಲ್ಲಿ ಜಿಡ್ಡು ಹೇಳ್ತೇವೆ. ಆ ಜಿಡ್ಡು ಇದರಲ್ಲಿ ಶೇಖರಣೆ ಆಗ್ತದೆ. ಕೊನೆಯದಾಗಿ ಇದರಲ್ಲಿ ಎಣ್ಣೆ ಬರುವಂಥದ್ದು. ಇದರಿಂದ ನಾವು ಏನು ಎಣ್ಣೆ ನಿಮಗೆ ತೋರಿಸಿರಿ ಈಗ ಪಾಲಿಶ್ ಫಿಲ್ಟರಿಂದ, ಇದರಿಂದ ಬಂದಿರುವಂತಹ ಕೊನೆಯ ಎಣ್ಣೆ ಇದು ಫೈನಲ್. ಹೌದು. ಈಗ ನಾವು ಏನು ರೋಸ್ಟೆಡ್ ಎಣ್ಣೆ ಅಂತ ಹೇಳ್ತೇವೆ, ಇದು ನಿಮಗೆ ಕೊನೆಯದಾಗಿ ಶೇಖರಣೆ ಆಗುವಂಥದ್ದು. ವೀಕ್ಷಕರೇ, ಬೇರೇನೋ ಅನ್ಯತಾ ಭಾವಿಸಬೇಡಿ, ಇದು ಪ್ಯೂರ್ ತೆಂಗಿನೆಣ್ಣೆ ನನ್ನ ಕೈಯಲ್ಲಿದೆ. ನಾನು ಆಗಲೇ ಹೇಳಿದೆ, ಒಂದು ಗಾಣಕ್ಕೆ ಹಾಕಿ ತೆಗೆದ ನಂತರ ಒಂದು ಎಣ್ಣೆ ಸಿಗ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೆವು. ಈ ಕೊನೆಯ ಹಂತದ ಒಂದು ಪಾಲಿಶ್ ಫಿಲ್ಟರ್ ಏನಿದೆ, ಈ ಪಾಲಿಶ್ ಫಿಲ್ಟರ್ನಲ್ಲಿ ಬರುವಂಥ ತೆಂಗಿನ ಎಣ್ಣೆಯನ್ನು ನಾವೀಗ ನೋಡ್ತಾ ಇದ್ದೇವೆ. ಒಂದು ಪರಿಶುದ್ಧವಾದಂಥ, ಯಾವುದೇ ರೀತಿಯ ಮಡ್ಡುಗಳಾಗಲಿ ಯಾವುದನ್ನು ಹೊಂದಿರದಂಥ ಒಂದು ಪರಿಶುದ್ಧವಾದಂಥ ಎಣ್ಣೆ ಇದಾಗಿದೆ ಅಂತ. ಈಗ ನೀವು ಒಳಗೆ ಏನು ಎಣ್ಣೆಯನ್ನು ನೋಡಿದ್ದೀರಾ, ಅದನ್ನು ಪ್ರತಿ ದಿವಸ ನಾವು ಟೆಸ್ಟಿಂಗ್ನ ಮೂಲಕ ಇದು ಮಾಡ್ತೇವೆ. ಈಗ ನೀವು ನೋಡ್ತಿರುವಂಥದ್ದು, ಈಗ ನಿಮಗೆ ಅಲ್ಲಿ ಹಿಂಡಿ ಅಂತೇಳಿ ನಾನು ತೋರಿಸಿದೆ ಕೇಕ್, ಅದರಲ್ಲಿ ಎಷ್ಟು ಆಯಿಲ್ ಪರ್ಸೆಂಟೇಜ್ ಉಂಟು ಅಂತೇಳಿ ಟೆಸ್ಟ್ ಮಾಡ್ತಾ ಇರುವಂಥದ್ದು. ಇದು ಎಣ್ಣೆಯಲ್ಲಿರುವಂತಹ ಮಾಯಿಶ್ಚರ್ ಹಾಗೂ FFA ಅದನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ ಇವರು. ಇದು ಕೊಪ್ಪರ ಬಂದಾಗ ಕೊಪ್ಪರದಲ್ಲಿ ಎಷ್ಟು ಆಯಿಲ್ ಪರ್ಸೆಂಟೇಜ್ ಇರ್ತದೆ ಅಂತೇಳಿ ಅದನ್ನು ಬಿಸಿ ಮಾಡಿ ನೋಡಲಿಕ್ಕೆ ಓವನ್. ನೆಕ್ಸ್ಟ್ ಅದನ್ನು ಕೂಲ್ ಮಾಡುವಂಥದ್ದು. ಇದರ ಒಳಗೆ ಬಿಸಿಯಾದಂತಹ ಕೊಪ್ಪರವನ್ನು ಇಟ್ಟು ಅದರಲ್ಲಿ ಕೂಲ್ ಮಾಡ್ತೇವೆ. ನೆಕ್ಸ್ಟ್ ಇದರಲ್ಲಿ ಮೆಜರ್ಮೆಂಟ್ ನೋಡ್ತೇವೆ, ಎಷ್ಟು ಹೊತ್ತು ಬಿಸಿ ಆಯಿತು, ಎಷ್ಟು ಹೊತ್ತು ಕೂಲ್ ಆಯಿತು ಅಂತೇಳಿ. ಆಗ ನಮಗೆ ಅದರಲ್ಲಿ ಎಷ್ಟು ಮಾಯಿಶ್ಚರ್ ಇರ್ತದೆ, ಎಷ್ಟು FFA ಇರ್ತದೆ ಅಂತೇಳಿ ಪ್ರತಿಯೊಂದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ವೀಕ್ಷಕರೇ, ರಾಜೇಶ್ ಅವರು ನಾನು ಕೊನೆಯ ಅಂತ ಹೇಳ್ತಾ ಇದ್ದೀನಿ, ಅವರು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಎಸ್, ಮುಂದೇನು ರಾಜೇಶ್ ಅವರೇ? ಸರ್, ಈಗ ನೀವು ಸ್ಟೋರೇಜ್ ಆದ ಟ್ಯಾಂಕಿಯನ್ನು ನೋಡಿದಿರಾ, ಅಲ್ಲಿಂದ ನಾವು ಪ್ಯಾಕಿಂಗ್ ಸೆಕ್ಷನ್, ಇದು ಪ್ಯಾಕಿಂಗ್ ಸೆಕ್ಷನ್. ಇಲ್ಲಿ 3000 ಲೀಟರ್ ಟ್ಯಾಂಕಿ ಹಾಗೂ 1000 ಲೀಟರ್ ಟ್ಯಾಂಕಿ ಇದೆ. ಇಲ್ಲಿಗೆ ನಾವು ಈ ಪೈಪಿನ ಮೂಲಕ ಸ್ಟೋರೇಜ್ ಟ್ಯಾಂಕಿಂದ ಎಣ್ಣೆಯನ್ನು ಪಾಸ್ ಮಾಡ್ತೇವೆ. ಇಲ್ಲಿ ಸ್ಟೋರೇಜ್ ಆದ ಎಣ್ಣೆಯನ್ನು ಇಲ್ಲಿ ಪ್ಯಾಕ್ ಮಾಡುವಂಥದ್ದು. ಇದು 15 kg ಟಿನ್, 5 kg ಕ್ಯಾನ್ ಹಾಗೂ 1 ಲೀಟ್ರ ಕ್ಯಾನ್ಗಳ ಮೂಲಕ ಇಲ್ಲಿ ಫಿಲ್ ಮಾಡುವಂಥದ್ದು. ಇಲ್ಲಿಗ ಫಿಲ್ ಆಗ್ತಾ ಇರುವಂಥದ್ದು ಜಾರ್ ಅಂತೇಳಿ. ಈ ಘಟ್ಟ ಪ್ರದೇಶಗಳಿಗೆ ಹೋದಾಗ ನಮಗೆ ಅಲ್ಲಿ ಎಣ್ಣೆ ಬೇಗ ಗಟ್ಟಿಯಾಗ್ತದೆ. ಅದನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ಪೂನನ್ನು ಏನಾದರೂ ಹಾಕಿ ತೆಗಿಬೇಕಾಗ್ತದೆ. ಅದಕ್ಕೋಸ್ಕರ ಈ ಥರದ ಜಾರ್ಗಳನ್ನು ಯೂಸ್ ಮಾಡ್ತೇವೆ. ಇದು ಈಗ ನೀವು ನೋಡ್ತಾ ಇರುವಂಥ HDP ಫಿಲ್ಲಿಂಗ್, ತಲೆಗೆ ಯೂಸ್ ಮಾಡುವಂಥ ಎಣ್ಣೆಯನ್ನು ಪ್ಯಾಕ್ ಮಾಡುವಂಥದ್ದು. ಹೌದು. ಇದರಲ್ಲೇ ನಾವು ಪೆಟ್ ಬಾಟಲ್ಸ್ ಅಂತ ಯೂಸ್ ಮಾಡ್ತೇವೆ, ಈ ಥರದ ಬಾಟ್ಲುಗಳನ್ನು. ಇದನ್ನು ಕೂಡ ಇದರಲ್ಲೇ ಫಿಲ್ಲಿಂಗ್ ಮಾಡ್ತೇವೆ. ಇಲ್ಲಿ ಪ್ಯಾಕಿಂಗ್ ಆಗ್ತಾ ಇರುವಂಥದ್ದು 1 ಲೀಟ್ರ ಪೌಚ್. ನೋಡಿ ಸರ್, ಇದು ನಮ್ಮ ಪರಿಶುದ್ಧ ಅಂತಂತಹ ಕೋಕೋ ಗುರು ರೋಸ್ಟೆಡ್ ಆಯಿಲ್. ಎಸ್ ವೀಕ್ಷಕರೇ, ಮೊದಲು ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೋಡಿದ್ರಿ ಯಾವ ರೀತಿಯಲ್ಲಿ ಎಣ್ಣೆ, ಒಂದು ಪರಿಶುದ್ಧವಾದಂಥ ಎಣ್ಣೆಯನ್ನು ಕೋಕೋ ಗುರು ತಯಾರಿಸ್ತಾ ಇದೆ ಅನ್ನುವಂಥದ್ದು. ಈ ಬಗೆಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ತಾರೆ ರಾಜೇಶ್. ಥ್ಯಾಂಕ್ ಯು. ಇದಕ್ಕೆ ಕುಟುಂಬದ ಹಿನ್ನೆಲೆ ಇದೆ. ನನ್ನ ತಂದೆಯವರು ತೆಂಗಿನೆಣ್ಣೆ ಉದ್ಯಮದಲ್ಲಿ ದೀರ್ಘಕಾಲ ಕೆಲಸ ಮಾಡ್ತಾಯಿದ್ರು. ಅವರೇ ಸ್ವಂತ ಮಿಲ್ ನಡೆಸ್ತಾಯಿದ್ರು. ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಂತೇಳಿ ನಂದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ನಾನು 2009ರಲ್ಲಿ ಬಂದು ಅದನ್ನೇ ಇಂಪ್ರೂವ್ ಮಾಡ್ತಾ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಪ್ಯಾಕಿಂಗ್ ಎಲ್ಲ ಮಾಡಿ ಮತ್ತು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಂತಾಯಿತು. ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಾದ್ರೆ ಇದೇ ಯೂನಿಟನ್ನು ಇಂಪ್ರೂವ್ ಮಾಡುವ ಬದಲು ಹೊಸ ಯೂನಿಟೇ ಸೆಟಪ್ ಮಾಡುವ, ಎಲ್ಲ ಮಾಡರ್ನೈಸ್ಡ್ ಮೆಷಿನರೀಸ್ ಎಲ್ಲ ಹೊಸತ್ತಾಗಿ ಪರ್ಚೇಸ್ ಮಾಡುವಂತ ಮಾಡಿದೆ. ಅದಕ್ಕೋಸ್ಕರ ನಾನು ತಮಿಳುನಾಡು, ಕೇರಳ ಇಂಥಲ್ಲೆಲ್ಲ ಇಂಥ ದೊಡ್ಡ ದೊಡ್ಡ ಯೂನಿಟ್ಸ್ ಎಲ್ಲ ಇದೆ. ಹಾಗೆ ಅಲ್ಲಿ ನೋಡಿ ಹೇಗೆ ಮಾಡಿದ್ದಾರೆ ಅಂತ ನೋಡಿ ಮಾಡಬೇಕಂತ ಅಲ್ಲಿಗೆ ಹೋದಾಗ ಒಂದು ಮಿಲ್ಲಿನಲ್ಲಿ ಇದು ಕೊಬ್ಬರಿಯನ್ನು ಬೇಯಿಸಿ ಅದನ್ನು ರೋಸ್ಟಿಂಗ್ ಮಾಡಿ ಎಣ್ಣೆ ಮಾಡುವಂಥ ಒಂದು ಮಿಲ್ ನೋಡಿದೆ. ಅದು ದೂರದಿಂದಲೇ 1 ಕಿಲೋಮೀಟರ್ ದೂರದಿಂದಲೇ ಅದು ಮಾಡುವಾಗ ಪರಿಮಳ ನನಗೆ ಬರ್ತಾಯಿತ್ತು. ಹಾಗೆ ಅದು ತುಂಬ ಅಟ್ರಾಕ್ಟ್ ಆಯಿತು ನನಗೆ. ಈಗ ಇಂಥದ್ದು ಒಂದು ಎಣ್ಣೆ ಮಿಲ್ಲು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಾವುದೂ ಇಲ್ಲ.
ಆದರೆ ಜನರು ಅದು ಎಷ್ಟು ಬೇಗ ಆಕ್ಸೆಪ್ಟ್ ಮಾಡಲಿಕ್ಕಿಲ್ಲ ಅಂತ ಗೊತ್ತಿದ್ರು ಕೂಡ ನನಗೆ ಅದು ಇಂಟ್ರೆಸ್ಟ್ ಬಂದು ನಾನು ಅದನ್ನು ಮಾಡಿಯೇ ಮಾಡ್ತೇನೆ ಅಂತೇಳಿ ನಾನು ರೋಸ್ಟೆಡ್ ಕೋಕೋನಟ್ ಆಯಿಲೇ ಮಾಡಬೇಕಂತ, ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಇಂಥ ಒಂದು ಯೂನಿಟ್. ಪುತ್ತೂರಿನ ವ್ಯಾವಹಾರಿಕವಾದಂಥ ಸ್ಥಳಗಳನ್ನು, ವ್ಯಾವಹಾರಿಕವಾದಂಥ ಕೈಗಾರಿಕೆಗಳು, ಇವೆಲ್ಲದರ ಬಗ್ಗೆ ನಾನು ಪರಿಚಯವನ್ನು ನೀಡ್ತಾ ಇದ್ದೇನೆ. ಇನ್ನಷ್ಟು ಮಾಹಿತಿಗಳನ್ನು ನೀಡ್ತಾನೆ ವೀಕ್ಷಕನೇ. ಒಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ಬರ್ತೇನೆ.